ಇದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಕೃಷ್ಣಾಪುರ. ನಾನು ನವೀನ್ ಕಿಲಾರಳ್ಳಿ ಅವರು ಹೇಳ್ತಿದ್ರು, ನಾನು ಮೊದಲು ಗೋಡೆಗೆ ಓದ್ಕೊಂಡು ಬುಕ್ ಇಟ್ಕೊಂಡು ಓದ್ತಿದ್ದೆ, ಬರೀತಿರ್ಲಿಲ್ಲ, ಏನೂ ಇಲ್ಲ. ನೀವು ಇವಾಗ ಹೇಳ್ತಲ್ವಾ, ನಾನು ಮುಂಚೆ ಬರೆಯೋದೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ. ನಾನು ಕ್ವಶನ್ ಓದ್ಕೊಂತಿದ್ದೆ, ಓದ್ಕೊಂಡ್ಮೇಲೆ ಎಲ್ಲ ಒಪ್ಪಿಸ್ತಿದ್ದೆ. ಮತ್ತೆ ಒಂದು ದಿನ ಆದ್ಮೇಲೆ 2 ದಿನ ಆದ್ಮೇಲೆ ಕೇಳಿದ್ರೆ ನನಗೆ ನೆನಪಿರ್ತಿರ್ಲಿಲ್ಲ. ಯಾಕಂದ್ರೆ ನಾನು ಬರ್ದು ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ. ಇವಾಗಿಂದ ನಾನು ಚೆನ್ನಾಗಿ ಬರ್ದು ಪ್ರಾಕ್ಟೀಸ್ ಮಾಡ್ತೀನಿ. ಮತ್ತೆ ಟೈಮ್ ಟೇಬಲ್ ಅಲ್ಲಿ 5 ಗಂಟೆಗೆ ಎದ್ದು ಓದ್ಬೇಕಂತ ಸ್ವಲ್ಪ ಹೇಳಿದ್ರು. ನಾನು ಅದಕ್ಕಿಂತ ಸ್ವಲ್ಪ 5:45, 6 ಗಂಟೆ ಇಷ್ಟೊತ್ತಿಗೆ ಎದ್ದೊಳ್ತಿದ್ದೆ. ಇವಾಗಿಂದ ನವೀನ್ ಕಿಲಾರಳ್ಳಿ ಸರ್ ಹೇಳಿದ ಪ್ರಕಾರ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡಿಬಿಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ತೀನಿ. ಮತ್ತೆ ಎಕ್ಸಾಮು ನಮಗೆ ಬೋರ್ಡಿಂದ ಬರುತ್ತೆ, ಚೆನ್ನಾಗಿ ಓದ್ರಿ ಅಂತ ಇವಾಗೆ ಬ್ಲೂ ಪ್ರಿಂಟ್ ಕೊಟ್ಟರು. ಅದು ಓದೋದಕ್ಕೆ ನನಗೆ ಜಾಸ್ತಿ ಭಯ ಆಗ್ತಿತ್ತು. ಇಷ್ಟು ಕ್ವಶನ್ಸ್ ಇದಾವಲ್ವಾ, ಹೆಂಗ್ ಕಟ್ ಮಾಡಬೇಕು ಟೀಚರ್ಸು. ಅದನ್ನ ಓದೋದಕ್ಕೆ ಜಾಸ್ತಿ ಕ್ವಶನ್ಸ್ ಇದ್ವು. 1ನೇ ಪಾಠದಲ್ಲಿ 1 ಮಾರ್ಕ್ಸ್, 3 ಮಾರ್ಕ್ಸ್ ಅಂದರೆ ಒಂದೊಂದರಲ್ಲಿ 20 ಕ್ವಶನ್ಸ್, 30 ಕ್ವಶನ್ಸ್ ಹಿಂಗೆ ಬರ್ತಿತ್ತು. ಅದನ್ನೆಲ್ಲ ಹೆಂಗೆ ಓದಬೇಕು, ಹೆಂಗೆ ನೆನ್ಪಿಟ್ಕೋಬೇಕು ಅಂತ ನನಗೆ ಜಾಸ್ತಿ ಭಯ ಇತ್ತು. ನೀವು ಹೇಳೋದ್ರಿಂದ ನನಗೆ ಆ ಭಯ ಎಲ್ಲ ನಿವಾರಣೆ ಆಯಿತು. ನಾನು ಇವಾಗ ಚೆನ್ನಾಗಿ ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತೀನಿ.